ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅವರ ಹತ್ತಿರ ಆರ್ಥಿಕವಾಗಿ ಬಲಿಷ್ಠತೆ ಇರೋದಿಲ್ಲ. ಅದಕ್ಕಾಗಿ ದೇಶದ ಮೈಸೂರು ಮಹಾರಾಜರನ್ನು ಒಳಗೊಂಡಂತೆ ಹಲವಾರು ಮಹಾರಾಜರಿಂದ ಆರ್ಥಿಕವಾಗಿ ಕೆಲವೊಂದಿಷ್ಟು ಸಹಾಯವನ್ನು ಪಡೆದುಕೊಂಡು ಚಿಕಾಗೋಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಸೆಪ್ಟೆಂಬರ್ 11ಕ್ಕೆ ಇರುತ್ತದೆ. ಆದರೆ 2-3 ತಿಂಗಳಿಗಿಂತ ಮುಂಚೆ ಅವರು ಅಮೆರಿಕವನ್ನು ತಲುಪ್ತಾರೆ. ಅಲ್ಲಿ ಹೋದ ನಂತರ ಜೀವನವನ್ನು ಸಾಗಿಸೋದಕ್ಕಾಗಿ ಬಹಳಷ್ಟು ಹಣ ಬೇಕಾಗಿರ್ತದೆ, ಬಹಳಷ್ಟು ಜನರ ಪರಿಚಯವಾಗ್ತದೆ. ಹಲವಾರು ಜನ ಇವರ ಬುದ್ಧಿಶಕ್ತಿಗೆ, ಇವರ ಅಪಾರ ಜ್ಞಾನವಂತಿಕೆಗೆ ಮಾರು ಹೋಗಿ ಇವರ ಅನುಯಾಯಿ ಕೂಡ ಆಗ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆದ JH ರೈಟ್ ರವರು ಇವರ ಒಂದು ಅಪಾರ ಬುದ್ಧಿಶಕ್ತಿ, ಇವರ ಅಪಾರ ಪಾಂಡಿತ್ಯಕ್ಕೆ ಮಾರು ಹೋಗಿ ನಿಮಗೇನು ಸಹಾಯ ಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ಅದಕ್ಕಾಗಿ ಒಂದು ಪರಿಚಯ ಪತ್ರವನ್ನ ನಿಮ್ಮಿಂದ ಕೊಡಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ JH ಅವರು ಆ ಒಂದು ಪತ್ರದಲ್ಲಿ ಉಲ್ಲೇಖಿಸ್ತಾರೆ, ನಿಮಗೆ ಪರಿಚಯ ಪತ್ರವನ್ನು ಕೊಡೋದು ಒಂದೇ, ಪ್ರಕಾಶಮಾನವಾಗಿ ಉರಿಯುತ್ತಿರುವ ಸೂರ್ಯನ ಬೆಳಕನ್ನ ಪ್ರಶ್ನಿಸುವುದು ಕೂಡ ಒಂದೇ ಎಂದು ಆ ಒಂದು ಪತ್ರದಲ್ಲಿ ಬರೀತಾರೆ. ಸೆಪ್ಟೆಂಬರ್ 11ರಂದು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅವಕಾಶವೂ ಸಿಗ್ತದೆ. ಸೆಪ್ಟೆಂಬರ್ 11ರಂದು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅವಕಾಶವೂ ಸಿಗ್ತದೆ. ಆ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹೋಗಿ ಭಾಷಣವನ್ನು ಆರಂಭಿಸಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎನ್ನುವಂತಹ 4 ಶಬ್ದಗಳ ಮೂಲಕ ಭಾಷಣವನ್ನು ಆರಂಭಿಸಿ ಭಾರತದ ಸನಾತನ ಸಂಸ್ಕೃತಿಯ ವೇದಗಳ ವಿಚಾರವನ್ನ ಆ ಒಂದು ವೇದಿಕೆಯ ಮೂಲಕ ಜಗತ್ತಿಗೆ ತಿಳಿಪಡಿಸ್ತಾರೆ. ಭಾರತದ ಬಗ್ಗೆ ಇದ್ದ ವಿದೇಶಿ ಜನರ ಅಭಿಪ್ರಾಯವನ್ನ ಬದಲಿಸಿ ಮರುದಿನ ಅಮೆರಿಕದ ಎಲ್ಲ ಪತ್ರಿಕೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಚಿತ್ರವೇ ರಾರಾಜಿಸ್ತಾ ಇರ್ತದೆ. ಹಲವಾರು ಜನ ಇವರ ಅನುಯಾಯಿಗಳಾಗ್ತಾರೆ. ಅದಷ್ಟೇ ಅಲ್ಲದೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದೆಂದು ಅಪಪ್ರಚಾರವನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇದಾದ ನಂತರ ಭಾರತಕ್ಕೆ ಮರಳಿದ ಸ್ವಾಮಿ ವಿವೇಕಾನಂದರಿಗೆ ಅದ್ದೂರಿಯಾದ ಸ್ವಾಗತ ಸಿಗ್ತದೆ. ಈ ರೀತಿಯಾಗಿ ಹಲವಾರು ವಿದೇಶಿ ಪ್ರಜೆಗಳ ಮೇಲೆ ಸ್ವಾಮಿ ವಿವೇಕಾನಂದರು ಪ್ರಭಾವವನ್ನು ಬೀರಿ ಅವರು ಭಾರತಕ್ಕೆ ಬಂದು ಭಾರತದ ಸೇವೆಯನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಆ ಒಂದು ದಿಕ್ಕಿನಲ್ಲಿ ಐರಿಷ್ ಮಹಿಳೆಯಾದ ಸಹೋದರಿ ನಿವೇದಿತಾರವರು ಭಾರತಕ್ಕೆ ಸ್ವಾಮಿ ವಿವೇಕಾನಂದ ಪ್ರಭಾವಿತರಾಗಿ ಬಂದು ಇಲ್ಲಿನ ದೀನ ದಲಿತ ದುರ್ಬಲರ ಸೇವೆಗೆ ನಿಲ್ತಾರೆ. ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಆರಂಭವನ್ನು ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ಜನರ ಮೇಲೆ ಪ್ರಭಾವವನ್ನು ಬೀರಿದ ಒಬ್ಬ ವ್ಯಕ್ತಿ ಯಾರಂದ್ರೆ ಸ್ವಾಮಿ ವಿವೇಕಾನಂದ.